ಇನ್ಸ್ಟಾಗ್ರಾಮಲ್ಲಿ ಒಂದು ಹುಡುಗ ಒಟ್ಟಿಗೆ ಒಂದು ಫೋಟೋ ಹಾಕಿದಾರಂದ್ರೆ ನಾವೆಲ್ಲ ಅದನ್ನ ನೋಡ್ಕೊಂಡು ಮಗ ಲೈಫ್ ಅಂದರೆ ಇವ್ರದೇ ಕಣ ಎಷ್ಟು ಆರಾಮಾಗಿದ್ದಾರೆ ಅಂದ್ಕೊಂಡು ಈ ಥರ ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ಅವ್ರಿಬ್ರಿಗೆ ಮಾತ್ರ ಗೊತ್ತಿರುತ್ತೆ ಆ ಒಂದು ಫೋಟೋ ಅಫಿಷಿಯಲ್ ಹಾಕೋ ಸ್ಟೇಜಿಗೆ ಅವ್ರು ಬರ್ಬೇಕನ್ನೋದಾದರೆ ಎಷ್ಟೆಲ್ಲ ಕಷ್ಟ ಬಿದ್ದಿರ್ತಾರೆ ಅಂದ್ಕೊಂಡು. ಅವರಿಬ್ಬರು ಮಧ್ಯೆ ಎಷ್ಟೋ ಸಾವಿರ ಸಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಮಧ್ಯೆ ಈ ತಲೆ ಹಿಡ್ಕರು ಬಂದಿರ್ತಾರೆ, ಮನೇಲಿ ಒಪ್ಸ್ಬೇಕಾಗಿರುತ್ತೆ. ಇದನ್ನೆಲ್ಲ ಆಗಿದ ನಂತರ ಒಂದಿನ ಏನೋ ಫೋಟೋ ಹಾಕ್ತಾರೆ. ನೋಡಿ, ನಮಗೊಂದು ವ್ಯಕ್ತಿ ನಮ್ಮ ಜೀವನದಲ್ಲಿ ಬೇಕನ್ನೋದಾದರೆ ಅವರಿಗೋಸ್ಕರ ನಾವು ಎಷ್ಟೆಲ್ಲ ಎಫರ್ಟ್ಸ್ ಹಾಕಿದ್ದೀವಿ, ಎಷ್ಟು ಕಷ್ಟ ಬಿದ್ದಿದ್ದೀವಿ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಈ ಕಾಲದಲ್ಲಿ ನಾವು ಅವ್ರಿಗೆ ಏನು ಎಫರ್ಟೇ ಹಾಕಿಲ್ಲಪ್ಪ, ಇದ್ದಿದ್ದಂಗೆ ನಮಗೆ ನೀವು ಬೇಕು ಬೇಕು ಅಂದ್ಕೊಂಡು ಹಠ ಮಾಡ್ಕೊಂಡು ಕೂತ್ಕೊಂಡ್ರೆ ಸಿಗ್ತಾರಾ? ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಆ ವ್ಯಕ್ತಿಗೂ ಒಂದು ಸ್ವಲ್ಪ ಅನಿಸ್ಬೇಕು, ನನಗೋಸ್ಕರ ಇವ್ನು ಸುಮಾರು ಮಾಡಿದ್ದಾನೆ ಗುರು, ನಾನು ಇವ್ನಿಗೆ ಬಿಟ್ಕೊಡ್ಬಾರ್ದು ಅಂದ್ಕೊಂಡು. ಈ ಕಾಲ ಹೆಂಗೆ ಅನ್ನೋದಾದರೆ ನಮ್ಮಿಬ್ಬರ ಮಧ್ಯೆ ಯಾರೋ ಮೂರನೇ ಬಂದ್ಕೊಂಡು ಒಂದು ಸ್ವಲ್ಪ 5% ನನಗಿಂತ ಜಾಸ್ತಿ ಪ್ರೀತಿ ಕಾಳಜಿ ತೋರಿಸ್ಬಿಟ್ರೆ ಅಟ್ರಾಕ್ಷನ್ ಆಗುವಂಥ ಈ ಕಾಲದಲ್ಲಿ ನಾವೇನು ಮಾಡ್ತಿದ್ದಂಗೆ ನಮಗೆ ಅವ್ರು ಸಿಗ್ತಾರಾ? ನಮಗೊಂದು ವ್ಯಕ್ತಿ ಬೇಕಂದರೆ ಅವರಿಗೋಸ್ಕರ ನಾವು ಎಫರ್ಟ್ಸ್ ಹಾಕಲೇಬೇಕು. ಹೌದನ್ನೋದಾದರೆ ಒಂದು ಕಮೆಂಟ್ ಮಾಡಿ.